ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಯಲ್ಲಾಪುರ ರೂಟಲ್ಲಿರುವಂತಹ ಒಂದು ಜೋಗಿ ಬರಳ ಅನ್ನೋ ಊರಲ್ಲಿರುವ ಕನ್ಯಾ ಸಂಸ್ಕಾರಕ್ಕೆ ಹೋಗ್ತಾ ಇದ್ದೀನಿ. ಹವ್ಯಕ ಸಂಪ್ರದಾಯದಲ್ಲಿ ಯಾವ ರೀತಿಯಾಗಿ ಕನ್ಯಾ ಸಂಸ್ಕಾರ ಮಾಡ್ತಾರೆ ಅಂತ ನಾನು ನಿಮಗೆ 1-2-3 ವಿಡಿಯೋ ಆಗುತ್ತೆ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಅವರ ಮನೆ. ಹಳ್ಳಿಯಲ್ಲಿರುವಂತಹ ಸುಂದರವಾದ ಮನೆ, ಸುತ್ತಲೂ ಹಚ್ಚ ಹಸಿರು, ಹಾಗೆ ಸುಂದರವಾದ ಪ್ರಕೃತಿಯ ನಡುವೆ ಇರುವಂತಹ ಹಂಚಿನ ಮನೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸುತ್ತಮುತ್ತ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಯಾವುದೇ ಮನೆಗಳಿಲ್ಲದ ತಂಪಾದ ವಾತಾವರಣದಲ್ಲಿರುವಂತಹ ಒಂದು ಮನೆ ಅಂತಲೇ ಹೇಳ್ಬೋದು. ಇದು ನಾವು ಹಿಂದಿನ ದಿನವೇ ಹೋಗಿದ್ವಿ. ಸೊ ನಾನು ಅಲ್ಲಿಯ ಯಾವ್ಯಾವ ರೀತಿ ಹಬ್ಬಗಳಿಗೆ ಡೆಕೋರೇಷನ್ ಮಾಡ್ತಾರೆ, ಯಾವ್ಯಾವ ರೀತಿ ಅಲ್ಲಿ ರೆಡಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾವು ಈ ಕವಳದ ಎಲೆ, ವೀಳ್ಯದ ಎಲೆ ಅಂತ ಹೇಳ್ತೀವಲ್ವ, ಅದನ್ನು ಚೆನ್ನಾಗಿರೋದನ್ನು ಬಿಡಿಸಿ ಇಡ್ತಾ ಇದ್ದೀವಿ. ಬಾಳೆ ಎಲೆಗಳನ್ನು ಚೆನ್ನಾಗಿರೋದನ್ನು ನಾವು ಊಟಕ್ಕೋಸ್ಕರ ರೆಡಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನಾವು ಬಂದವರಿಗೆ ಸ್ವೀಟ್ ಕೊಡಬೇಕು ಅಂತ ಬೂಂದಿ ಲಾಡನ್ನು ಕವರಿಗೆ ಹಾಕಿ ರೆಡಿ ಮಾಡಿ ಇಟ್ಕೋತಾ ಇದ್ದೀವಿ. ಹಾಗೆ ಇಲ್ಲಿ ನಾವು ರಿಲೇಷನ್ಸು ಮತ್ತು ಕಸಿನ್ಸು ಎಲ್ಲ ಸೇರಿ ಪಪ್ಪಾಯ ಹಣ್ಣು ಮತ್ತು ಬಕ್ಕೆ ಹಣ್ಣನ್ನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನಾವು ಒಂದು ವಾಕ್ಗೆ ಹೋದ್ವಿ. ಹಾಗೆ ಮನೆಯ ಸುತ್ತಲೂ ಯಾವ್ಯಾವ ರೀತಿ ಹಣ್ಣು ಸಿಗುತ್ತೆ ಅಂತ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿದ್ವಿ. ನಮಗೆ ಚಳ್ಳೆ ಹಣ್ಣು ಸಿಕ್ತು ತಿನ್ನೋಕ್ಕೆ. ಅದನ್ನು ಕುಯ್ತಾ ಇದ್ವಿ. ನೋಡ್ತಾ ಇರ್ಬೋದು, ಅದು ಮಳೆ ಶುರುವಾದ ನಂತರ ಇನ್ನೂ ಜಾಸ್ತಿ ಆಗುತ್ತೆ. ನಮಗೆ ಒಂದು 4-5 ಅಷ್ಟೇ ಸಿಕ್ತು ಅಂತಲೇ ಹೇಳ್ಬೋದು. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಹಣ್ಣುಗಳು ಯಾವ್ಯಾವ ಸಿಗತ್ತೆ ಅಂತ ತಗೊಂಡ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಕಾಯಿಗಳು ಬಂದಿದೆ ಅಂತ. ತುಂಬಾ ಕಾಯಿಗಳಾಗಿತ್ತು. ಹಾಗೆ ನಾವು ನೆಕ್ಸ್ಟು ಗೇರೆ ಹಣ್ಣು ನೋಡ್ತಾ ಇರ್ಬೋದು, ಎಷ್ಟೊಂದು ಗೇರೆ ಹಣ್ಣಾಗಿದೆ ಮತ್ತು ಕೆಲವೊಂದಷ್ಟು ಉದುರಿದೆ ಕೂಡ. ಅದನ್ನು ಕೂಡ ಉಪ್ಪು ಖಾರ ಹಾಕಿ ತಿನ್ಬೋದು ಅಂತ ಅದರಲ್ಲಿ ಚೆನ್ನಾಗಿ ಹಣ್ಣಾಗಿರುವಂಥದ್ದನ್ನೆಲ್ಲ ಕೊಯ್ಕೊಂಡು ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಕಾಯಿಗಳು ಆಗಿದೆ ಅಂತ. ನೋಡಿ, ಇದು ಆ ಮನೆಯ ಸುತ್ತಲೂ ಇರುವಂತಹ ಸುಂದರ ಪ್ರಕೃತಿ ಅಂತಲೇ ಹೇಳ್ಬೋದು. ಸುಮ್ಮನೆ ವಾಕ್ ಬಂದಿದ್ವಿ ಅಲ್ವಾ, ಒಂದಿಷ್ಟು ವಿಡಿಯೋಗಳನ್ನು ನಾವು ಅಲ್ಲಿ ಮಾಡಿಕೊಂಡ್ವಿ. ಸುತ್ತಲೂ ಯಾವ್ಯಾವ ರೀತಿ ಇದೆ ಅಂತ ಒಂದು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಈಗ ತಾನೇ ಹಾಕಿರುವಂಥ ಅಡಿಕೆ ಸಸಿಗಳು, 1-1.5 ವರ್ಷ ಆಗಿರ್ಬೋದು. ಈ ರೀತಿ ಮಾಡಿದ್ದಾರೆ. ಇದು ನೋಡಿ, ಬಿಳಿ ಮುರುಗಲು. ತುಂಬ ಜನ ನೋಡಿರಲ್ಲ ಅನ್ನೋ ರೀಸನ್ಗೆ ನಾನು ಇದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಇದು ತುಂಬಾ ಔಷಧೀಯ ಗುಣಗಳನ್ನು ಹೊಂದಿದೆ. ನೋಡ್ತಾ ಇರ್ಬೋದು ಎಷ್ಟೊಂದು ಕೊಯ್ದಿದ್ದಾರೆ ಅಂತ. ಇದು ನಿಮಗೆ ಪಿತ್ತ ಆಗಿರ್ಬೋದು ಅಥವಾ ತಲೆ ಸುತ್ತು, ಈ ರೀತಿ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ. ಇದನ್ನು ಒಣಗಿಸಿ ಸ್ಟೋರ್ ಮಾಡಿ ಕೂಡ ವರ್ಷಗಳ ಕಾಲ ಇಟ್ಕೋಬೋದು. ಆನಂತರ ನಾವಿಲ್ಲಿ ತೋರಣವನ್ನು ಬಾಳೆ ಎಲೆಯಿಂದ ಹಾಕ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಹಾಗೆ ಒಂದಿಷ್ಟು ಹೂಗಳನ್ನು ಪೇಟೆಯಿಂದ ತಂದ್ಕೊಂಡ್ವಿ. ಹಾಗೆ ಇಲ್ಲಿ ನಮ್ಮೊಂದಿಷ್ಟು ಕಸಿನ್ಸು ಇವರೆಲ್ಲ ಒಂದಿಷ್ಟು ಪುಷಪ್ಸ್ ಏನೋ ಕಾಂಪಿಟೇಷನ್ ಥರ ಇಟ್ಟಿದ್ರು, ಅದನ್ನು ಕೂಡ ಮಾಡಿದ್ವಿ. ಈ ರೀತಿ ಹಳ್ಳಿಗಳಲ್ಲಿ ಒಂದು ವಿಶೇಷ ಏನು ಅಂದರೆ, ಹಿಂದಿನ ದಿನವೇ ಫ್ರೆಂಡ್ಸು ರಿಲೇಷನ್ಸು ಎಲ್ಲ ಬಂದು ವಿಶೇಷಗಳಿಗೆ ತಯಾರಿ ಮಾಡೋದೇ ಒಂದು ವಿಶಿಷ್ಟ. ಈಗೆಲ್ಲ ನಾವು ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಅಡುಗೆ ಕಾಂಟ್ರಾಕ್ಟು, ಆನಂತರ ಡೆಕೋರೇಷನ್ ಕಾಂಟ್ರಾಕ್ಟು ಅಂತ ಅದು ಇದು ಕೊಟ್ಬಿಡ್ತೀವಲ್ವ. ಆಗ ನಮಗೆ ಈ ರೀತಿಯ ಒಂದು ಮಜಾ ಇದನ್ನೇ ಇರೋಲ್ಲ. ಮತ್ತು ನಾವು ನಮ್ಮ ಮನೇಲಿ ಏನೋ ಒಂದು ವಿಶೇಷ ಮಾಡ್ತಾಯಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರೋಲ್ಲ. ಆದರೆ ನಮಗೆ ಇಲ್ಲಿಗೆ ಈ ಕನ್ಯಾ ಸಂಸ್ಕಾರಕ್ಕೆ ಹೋದಾಗ ಆ ರೀತಿಯ ಒಂದು ಕೊರತೆಯೇ ಕಾಣಲಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಂದನ್ನು ನಾವು ತಿಂಗಳುಗಳ ಕಾಲ ಯೋಚನೆ ಮಾಡಿ ಅಲ್ಲಿ ಹೇಗೆ ವ್ಯವಸ್ಥೆ ಮಾಡಬೇಕು, ಯಾವ ರೀತಿ ಡೆಕೋರೇಷನ್ ಮಾಡಬೇಕು, ಏನೇನು ಐಟಮ್ ತರಬೇಕು ಅಂತ ನಾವುಗಳೇ ಒಂದಿಷ್ಟು ಡಿಸ್ಕಷನ್ ಮಾಡಿರುವಂಥದ್ದು. ಹಾಗಾಗಿ ನಮಗೆ ಒಂದು ರೀತಿ ಹಬ್ಬ ವಿಶೇಷ ಬಂದರೆ
ತುಂಬಾ ಖುಷಿ. ನೋಡ್ತಾ ಇರ್ಬೋದು ಇಲ್ಲಿ ನಾವು ಅಡುಗೆ ಮಾಡಲಿಕ್ಕೆ ಯಾವ್ಯಾವ ಐಟಮ್ಸ್ಗಳು ಬೇಕಾ ಎಲ್ಲನೂ ಕುತ್ಕೊಂಡು ಕಟ್ ಮಾಡ್ಕೊಡ್ತಾ ಇದ್ದೀವಿ. ಇದು ಆ ದಿನ ರಾತ್ರಿ ನಾವು ಊಟ ಮಾಡಿದ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ದು. ಊಟ ಮಾಡಿದ ನಂತರ ನಾವೆಲ್ಲರೂ ತಿನ್ನೋಕೆ ಅಂತ ಐಸ್ ಕ್ರೀಮನ್ನು ಪಾಲು ಮಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು, ಅದನ್ನು ಕೂಡ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಐಸ್ ಕ್ರೀಮ್ ತಿನ್ನೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಕೆಲವೊಮ್ಮೆ ನಾವು ಎಷ್ಟೇ ಹಣವಿರಲಿ ಅಥವಾ ಯಾವುದೇ ನಮಗೆ ಸವಲತ್ತಿರಲಿ, ಈ ರೀತಿ ಎಲ್ಲರೂ ಜೊತೆಯಾಗಿ ತಿನ್ನೋದ್ರಲ್ಲಿ ಇರೋ ಖುಷಿ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಹಲಸಿನಕಾಯಿಯನ್ನೆಲ್ಲ ಇದು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅಡುಗೆಯವ್ರು ಬಂದಿದ್ದರು, ಸೊ ಅವರದ್ದು ಒಂದು ವಿಡಿಯೋ ಇರಲಿ ಅಂತ ಅಡುಗೆ ಮಾಡೋದನ್ನು ಕೂಡ ಕೆಲವೊಂದಿಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲರೂ ತಮಾಷೆಯಾಗಿ ಮಾತಾಡ್ತಾ ಎಂಜಾಯ್ ಮಾಡ್ಕೊಳ್ತಾ ಹಲಸಿನಕಾಯಿಯನ್ನು ಸೋಸ್ತಾಯಿದ್ರು. ಹಾಗೆ ಇದು ನೆಕ್ಸ್ಟ್ ಡೇ ರಂಗೋಲಿಯನ್ನು ಹಾಕಿ ಯಾವ ರೀತಿ ಡೆಕೋರೇಷನ್ ಮಾಡಿದರು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಪೂಜೆಗೆ ಭಟ್ರು ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ರು. ಅದನ್ನು ಒಂದಿಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ತುಳಸಿ ಕಟ್ಟೆ ಹತ್ರ ಕೂಡ ಸುಂದರವಾದ ರಂಗೋಲಿ ಹಾಕಿದ್ರು, ಅದನ್ನು ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಮಾರಂಭವನ್ನು ಶುರು ಮಾಡೋದಕ್ಕಿಂತ ಮೊದಲು ಅಕ್ಷತೆಯನ್ನು ಕಲಸಿ ದೇವರಿಗೆ ಹಾಕೋದು ಒಂದು ಸಂಪ್ರದಾಯ. ನಾನು ಅಕ್ಷತೆ ಕಲಿಸೋದನ್ನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಕನ್ಯಾ ಸಂಸ್ಕಾರದಲ್ಲಿ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮಗೆ ಪ್ರತಿಯೊಂದನ್ನು ತೋರಿಸ್ತೀನಿ. ನೀವು ಅದನ್ನು ನೋಡ್ಬೋದು ಈ ವಿಡಿಯೋದಲ್ಲಿ. ಆದರೆ ಒಂದೇ ಸಲ ಅಷ್ಟು ವಿಡಿಯೋ ಹಾಕೋಕ್ಕಾಗಲ್ಲ ಅನ್ನೋ ರೀಸನಿಗೆ ನಾನು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ತನಕ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಲೆಂತಿ ಇದೆ ವಿಡಿಯೋ. ಹಾಗಾಗಿ ನೋಡಿ, ದೀಪಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.